ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ನಮ್ಮ ಬಿಲ್ಡಿಂಗಲ್ಲಿರುವಂಥವ್ರು ನಾವು 4-5 ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಯಾರ್ಯಾರೆಲ್ಲ ಬರ್ತಾರೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಬನ್ನಿ ಹಾಗಿದ್ರೆ. ಇವಾಗ ನಾವು ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ವಾರಕ್ಕೊಂದಿನ ಶನಿವಾರ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಸೊ ಹಾಗಾಗಿ ಮೊದಲನೇದಾಗಿ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೇಡಮ್ ಪ್ರಸಾದ ತಿಂತವ್ರೆ, ಈ ಮೇಡಮ್ ಪ್ರಸಾದ ತಿಂತವ್ರೆ, ಅವ್ರು ತಿಂದಾಯಿತು, ಇವರು ತಿಂತವ್ರೆ. ಇವ್ರು ನೋಡಿ ತೀಟೆ ಸುಬ್ಬ. ಈಗ ಈ ದೇವಸ್ಥಾನ ಮುಗಿಸ್ಕೊಂಡು ಈಗ ಎಲ್ಲರೂ ಆ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಬೆಟ್ಟದ ಮೇಲೆ ಇದೆ ಒಂದು ದೇವಸ್ಥಾನ, ಅಲ್ಲಿ ಇವ್ರನ್ನ ಹಿಡ್ಕೊಂಡು ಹೋಗೋದ್ರಲ್ಲೇ ಸಾಕಾಗೋಗುತ್ತೆ ನಮಗೆ. ಇನ್ನು ವಿಡಿಯೋ ಮಾಡೋದು ಎಲ್ಲಿಂದ? ಈ ಕಡೆ ಬರ್ರಿ, ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂತು ತೆಗೆನ ಇರು. ನೋಡಿ ಇವಾಗ ಶ್ರಾವಣ ಅಂತ ಹೇಳಿ ವಾರ ಬರ್ತೀವಿ. ಎಷ್ಟು ಚೆನ್ನಾಗಿ ಮಾಡೋರು ನೋಡು, ವಾರ ಹಿಂಗೆ. ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯ ಬಂದು ಹಳೇ ಕಾಲದ್ದು, ಪುರಾತನದ್ದು, ಅಂದರೆ ಪಾಂಡವರು ಕಟ್ಟಿಸಿದಂತಹ ದೇವಸ್ಥಾನ. ಹಾಗಾಗಿ ಸುತ್ತಲೂ ಅದು ಕಲ್ಲಲ್ಲೇ ಕಟ್ಟಿದ್ದಾರೆ. ಸೊ ಅದು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಶ್ರಾವಣದಲ್ಲಂತೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಹಾಗೆ ತುಂಬ ಜನ ಬರ್ತಾರೆ, ಯಾಕಂದರೆ ಪಕ್ಕದಲ್ಲೇ ಬೆಟ್ಟ ಇರೋದ್ರಿಂದ. ಸೊ ಬೆಟ್ಟಕ್ಕೆ ಎಲ್ಲ ಬರ್ತಿರ್ತಾರೆ. ಹಾಗೆ ಆ ತಂದೆ ಚಂಪಕಧಾಮ ಸ್ವಾಮಿದು ದರ್ಶನ ಮಾಡೋದಕ್ಕೋಸ್ಕರ ಬರ್ತಾರೆ. ಯಾರೆಲ್ಲ ನಿಯರ್ ಬನ್ನಘಟ್ಟದಲ್ಲಿದ್ದೀರಾ, ಸೊ ಬಂದು ಒಮ್ಮೆ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ, ಅದೊಂದು ಒಳ್ಳೆಯ ವೈಬ್ ಕೊಡುತ್ತೆ ದೇವಸ್ಥಾನದಲ್ಲಿ. ಎಲ್ಲ ದೇವಸ್ಥಾನದಲ್ಲೂ ಕೊಡುತ್ತೆ, ಬಟ್ ಇದು ಪುರಾತನದ ಕಾಲದಾಗಿರೋದ್ರಿಂದ ಆ ಕಲ್ಲುಗಳು ನೋಡ್ಬೋದಲ್ವ ನೀವು, ಅದೆಲ್ಲ ಹೇಗೆಲ್ಲ ಇದೆ ಡಿಸೈನ್ ಮಾಡಿರೋದು. ಅದರ ಗೋವಿಂದ ಗೋವಿಂದ. ಅಲ್ಲೇ ಚೆಲ್ಲಬಾರ್ದು. ಇವೆಲ್ಲ ಫ್ರೀ ಹ್ಯಾಂಡು. ಆ ಕಡೆಯಿಂದ ಬಾ ಮನೆ, ಆ ಕಡೆಯಿಂದ ಬಾ. ದೇವಸ್ಥಾನದಲ್ಲಿ ಇರ್ತಾರೆ. ನಾವು ಚಂಪಕಧಾಮ ಸ್ವಾಮಿ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಮಹಾಲಕ್ಷ್ಮಿ ತಾಯಿ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಬಂದ್ವಿ. ಸೊ ಅಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು. ಹಾಗಾಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಲಾಡು ಕೊಡೋದು, ಅಂದರೆ ವೆಂಕಟೇಶ್ವರ ಸ್ವಾಮಿ ಇದಿರ್ತಾರಲ್ವ ಚಂಪಕಧಾಮ ಸ್ವಾಮಿ, ಸೊ ಹಾಗಾಗಿ ಲಾಡು ಕೊಡ್ತಾರೆ. ಇವಾಗ ತಿಂತೀಯಾ? ಸರಿ. ಹಾಂ, ನೀವು ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ? ಆಂಟಿ ಚೆನ್ನಾಗಿದ್ದಾರಾ? ಸರಿ. ಇಲ್ಲಿ ಬೇಡ ಅಂತೀಯಾ? ಒಂದಿದ್ರೆ ಇಸ್ಕೊಂಡೆ ಎಲ್ಲ ನಾನು ಒಂದು ಇಸ್ಕೊಬತ್ತಿದ್ದೀವಿ. ಇಟ್ಕೊ ಇವನ್ನ. ಏಯ್ ಪುಳಿಯೋಗರೆ ತಿಂದ್ರಿ ಎಲ್ಲರೂ ತಿನ್ಸೋಳಿಗೆ ತಗೊಳ್ರಿ, ನಂಗೆ ಸ್ವಲ್ಪ ಕೊಡು. ಎಲ್ಲ ತಗೊಳ್ರಿ, ಅಲ್ಲಿ ಹೋಗಿ. ಎಲ್ಲಿ ನಮ್ಮ ಹುಡುಗರು? ಮುದ್ದೆ ಅಲ್ಲೋ ಅಲ್ಲೋನಾ? ಸ್ವಲ್ಪ ನಿಧಾನಕ್ಕೆ ತಿನ್ಸಿರು. ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಇಸ್ಕೊಂಡು ತಿಂದು ಅಲ್ಲಿಂದ ಬರ್ತಾ ಹೊರಗಡೆ ನಾಮ ಹಾಕ್ತಿದ್ರು ದೇವ್ರದ್ದು. ಸೊ ಹಾಗಾಗಿ ಅದನ್ನು ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಹಾಕಿಸ್ಕೊಂಡ್ವಿ. ಹಾಗೆ ಇವರೆಲ್ಲ ಹಾಕಿಸ್ಕೊಂಡ್ಮೇಲೆ ನಾನು ಹಾಕಿಸ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಸೊ ಹಾಗಾಗಿ ನಾನು ಹಾಕಿಸ್ಕೊಂಡೆ. ಎಲ್ಲಿ ಹಾಗಿದ್ರೆ ನಾನು ಇಲ್ಲಿದ್ದೀನಿ ನೋಡಿ, ಬಂದೆ. ಇಲ್ಲಿದ್ದಂಥ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಪಾಪ ಎಲ್ಲರೂ ಭಿಕ್ಷುಕರು ಕೂತಿದ್ರು. ಸೊ ಹಾಗೆ ನಮ್ಮ ಕೈಲಾದಲ್ಲಿ ಯಾರ್ಯಾರು ಕೊಡಬೇಕು ಅವ್ರಿಗೆ ಅಷ್ಟು ಜನಕ್ಕೆ ಕೊಟ್ಟು ಮುಗಿಸ್ಕೊಂಡು ಸೀದಾ ನಾವು ಹೊರಟಿದ್ದು
ಪ್ರಸಾದ ಕೊಡೋ ಜಾಗದಲ್ಲಿ. ನಾವು ಆಗಲೇ ಅದು ಪುಳಿಯೋಗರೆ ದೇವ್ರ ಪ್ರಸಾದ ಅಂಥೇಳಿ ಒಂದೇ ಕಪ್ ಇಸ್ಕೊಂಡು ತಿಂದ್ವಿ. ಸೊ ಇಲ್ಲಿ ಪಕ್ಕದಲ್ಲಿ ಅದು ಸಪ್ರೇಟು ಮಸಾಲ ದೋಸೆ ಮತ್ತು ಬಿಸಿಬೇಳೆಬಾತು ಸ್ವೀಟು ಅದೆಲ್ಲ ಕೊಡ್ತಿದ್ರು. ಸೊ ಹಾಗಾಗಿ ಮಕ್ಕಳಿಗೆ ದೋಸೆ ಬೇಕು ಅಂತ ಹೇಳಿದಾಗ ನಾವು ಹೋಗಿದ್ದೆ ಅಲ್ಲಿ ಕೊಡ್ತಾಯಿದ್ದ ಪ್ರಸಾದ ಮಸಾಲ ದೋಸೆ. ಸೊ ಹಾಗಾಗಿ ನೋಡಿ ಅಲ್ಲಿ ಕುತ್ಕೊಂಡು ತಿಂತಿದ್ದೀವಿ. ಎಲ್ಲ ತಿಂದು ಮುಗಿಸ್ ಬಂದಮೇಲೆ ನಾವು ಬಂದಿದ್ದೆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ತಿಂಡಿ ತಿಂದು ತುಂಬ ಇದಾಗಿತ್ತು, ಹೊಟ್ಟೆ ತುಂಬೋಗಿತ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತು ಅದಾದಮೇಲೆ ಮೇಲೆ ಹೋಗೋಣ ಅಂತ ಹೇಳಿ ಸೊ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಸೊ ಅದಾದಮೇಲೆ ನಾವು ಹೋಗಿದ್ದು ಬೆಟ್ಟದ ಮೇಲೆ ಹೋಗೋಣ ಅಂತ ಕೂತ್ಕೊಂಡಾಗ ಮೇಲೆ ಯಾರೋ ವೀಡಿಯೋ ಫೋಟೋಸ್ ಎಲ್ಲ ಮಾಡ್ತಿದ್ರು. ಇರಪ್ಪ ಏನು ಮಾಡ್ತಾಯಿದ್ದಾರೆ, ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರಲ್ಲ, ಏನಿದೆ ಅಲ್ಲಿ ಅಂಥದ್ದು ಅಂತ ಹೇಳಿಬಿಟ್ಟು ಹಾಗೆ ಕೂತ್ಕೊಂಡು ನೋಡ್ತಿದ್ವಿ. ಸೊ ಎಲ್ಲರೂ ಅಲ್ಲೇ ನಿಂತಿದ್ರು. ನಮಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಸರಿ ಬನ್ನಿ ಹೋಗಿ ನೋಡೋಣ ಅಂತ ಹೇಳಿ ಅಲ್ಲಿ ಹೋದ್ವಿ. ಅಲ್ಲಿ ಹೋದರೆ ಏನಿದೆ ಅಂತ ಹೇಳ್ತೀರಾ, ನಾನು ಫಸ್ಟ್ ಟೈಮು ಬೆಳಗಿನ ಜಾವ ಆ ಪಕ್ಷಿ ನೋಡಿದ್ದು. ಯಾವ ಪಕ್ಷಿ ಅಂತೀರಾ, ಬನ್ನಿ ತೋರಿಸ್ತೀನಿ ಹಾಗಿದ್ರೆ ಯಾವ ಪಕ್ಷಿ ಅಂತ ಹೇಳಿ. ನೋಡಿ ಅದು ಪಕ್ಷಿ ಹೆಸರು ಗೊತ್ತಲ್ವಾ? ಯಾರಿಗೆಲ್ಲ ಗೊತ್ತು ಆ ಪಕ್ಷಿ ಕಮೆಂಟ್ ಮಾಡಿ, ಯಾವ ಪಕ್ಷಿ ಅಂತ ಹೇಳಿ ನನಗೆ. ನೋಡಿ ಆ ಪಕ್ಷಿ ನಾನು ಫಸ್ಟ್ ಟೈಮ್ ನೋಡಿದ್ದು. ಎಲ್ಲರೂ ಹೇಳ್ತಾರೆ ಅದು ನೈಟ್ ಹೊತ್ತು ಕಣ್ಣು ಕಾಣುತ್ತೆ, ಬೆಳಗ್ಗೆ ಹೊತ್ತು ಕಾಣಲ್ಲ, ಅದು ಯಾರಿಗೂ ಕಾಣಿಸೋದು ಇಲ್ಲ ಬೆಳಗ್ಗೆ ಹೊತ್ತು ಅಂತ ಹೇಳಿ. ಸೊ ಹಾಗಾಗಿ ನಾನು ಆ ಪಕ್ಷಿನ ನೋಡಿದ್ವಿ. ಅದು ನೋಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ನಮಗೆ 2ನೇ ಶ್ರಾವಣ ಶನಿವಾರದಲ್ಲಿ ಕಂಡಿದೆಯಲ್ಲ, ನಮ್ಗದೊಂಥರ ಖುಷಿ ಆಯಿತು ನೋಡಿ. ಎಲ್ಲರೂ ತುಂಬ ಫೋಟೋ ಶೂಟ್ ಮಾಡೋದಕ್ಕೆಲ್ಲ ಬಂದಿರ್ತಾರಲ್ಲ, ಅವರೆಲ್ಲ ಫೋಟೋ ಹಿಡಿತಿದ್ರು. ಸೊ ಹಾಗಾಗಿ ನೋಡಿ ಖುಷಿಯಿಂದ ಮೇಲೆ ಹಾಗೆ ಬೆಟ್ಟ ಹತ್ತಿ ಬಂದ್ವಿ. ಬಂದು ಸುಸ್ತಾಗಿ ಹೆಂಗೆ ಪವಿ ನೋಡ ಸಾನು ಹಾಯ್ ಮಾಡು. ಹೇಮಿತಾ ಕೆಮ್ತಾವಳೆ. ಹೇಮಿತಾ ಎಲ್ಲರಿಗೂ ಕೆಮ್ಮು ಆಗ್ಬಿಟ್ಟಿದೆ. ಇಲ್ಲಿ ಹಾಯ್. ಇವ್ರು ನೋಡಿ ಗೈಸ್, ಯಾರೋ ಅಣ್ಣ ಮೇಲೆ ಕುತ್ಕೊಂಡಿದ್ದಾರೆ. ಮೇಲೆ ಕುತ್ಕೊಂಡು ಇಡೀ ವ್ಯೂ ನೋಡ್ತಾ ಇದ್ದಾರೆ ಇವರು. ಸೊ ಹಾಗೆ ಅಲ್ಲಿ ನೋಡಿಕೊಂಡು ನಾವು ಬಂದಿದ್ದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಸೊ ಸ್ವಾಮಿ ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು ಅಲಂಕಾರ. ನೋಡಿ ಫೋಟೋ ತಗೊಂತಾರೆ. ಇವ್ರು ನೋಡಿ, ಇವರು ಒಬ್ರಿಗೊಬ್ರು ಹೆಂಗ್ ಮಾಡ್ತಾವ್ರೆ. ಅವ್ನು ನೋಡಿ ಮಂಕಿ ತರ ಆಡ್ತಾನೆ ಗೈಸ್. ಇವ್ ನೋಡಿ ಗೈಸ್, ಪೂಜೆ ಅಲ್ಲಿ ದೇವಸ್ಥಾನ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಸಾನು ಕುಚ್ಚೋ, ಒಂದ್ ಸ್ವಲ್ಪ ಹೊತ್ತು ಕುಚ್ಚೋ. ನೀನು ಬಾ, ನೀವು ಸೈಲೆಂಟ್ ಆಗಿ ಕುತ್ಕೊಡ್ರಿ. ಅವ್ನು ನೋಡಿ ಗೈಸ್, ಅವ್ನು ಬಿಸಿ ಬಿಸಿ ಕಜ್ಜಾಯ ಬೇಕಂತ ಗೈಸ್, ಅದಕ್ಕೆ ಫೋಟೋಸ್ ನೋಡಿ ಗೈಸ್. ನೋಡಿ ಗೈಸ್, ಸ್ಮೈಲಿ ಬುದ್ಧ. ಇಲ್ಲ 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 ಇಲ್ಲ, ಸುಮ್ಮನೆ ಹೇಳಿದ್ದು. ನಿನ್ನ ಯೋಗಾಸನಕ್ಕೆ ಭಗ್ನ ಮಾಡೋರು ಇಲ್ಲಿ. ಇವ್ ನೋಡಿ ಇರ್ಕಿಸಿದ್ದಾರೆ. ಇಲ್ಲಿ ನೋಡಿ ಈ ಮಂಕಿ ಇಷ್ಟೊತ್ತು ಕುಣಿತಿತ್ತಲ್ಲಿ. ಇವ್ ನೋಡಿ, ಯಾರಪ್ಪ ನೀನು? ಯಾರು ನೀನು? ಜೋರಾಗಿ ಹೇಳು. ಒಳಗೊಳಗೇನೆ ಮಾತಾಡ್ತಾನೆ, ಹೇಳ್ತಾನೆ ಮಾತಾಡ್ತಾನೆ. ನೀನ್ ಯಾರಪ್ಪ? ನಂದನ್. ಇವನು ಥಂದನ್. ಫೋನ್ ಬಂದು ನೋಡಿದ್ ಎಲ್ಲ ಬಟ್ ಎಳಿತಾರೆ, ನಾವು ಇಳಿಯೋಣ. ಇವ್ ನೋಡಿ ಗಾಯ್, ಸುಮ್ನೆ ಹೇಳ್ತಾ ಇದ್ದಾನೆ. ಯಾವುದು ಏನ್ ಬಿಸಿಲಿದೆ ಗಾಯ್ಸ್, ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲಿ ಸ್ನಾನ ಮಾಡ್ತಾವ ನೋಡಿ. ಮಾಡಿ ವಿಡಿಯೋ ಅಂತ, ನೀವು ಮಾಡಿದೆ ವಿಡಿಯೋ ನಾನು.